ಅಂದ್ರೆ ನಾವು ಬಸ್ಸಲ್ಲಿ ಇದ್ದಾಗ ನಮ್ಗಂದ್ರೆ ಲಾರಿಯರ್ ಕಷ್ಟ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಆ ಫೀಲ್ಡ್ ಅಲ್ಲಿ ಮಾಡಿ ಬಂದವರಿಗೆ ಗೊತ್ತಿರುತ್ತೆ. ಪೂಜೆ ಮಾಡಿ ಅಲ್ಲಿಂದ ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿ ಬಿಡು. ಬಸ್ಸಲ್ಲಿ ಒಂಥರ ಕಂಫರ್ಟೇಬಲ್ ಇದೆ. ಯಾಕೆ ಸರ್? ಅಂದ್ರೆ ಏನೋ ಒಂಥರ ತುಂಬಾ ಜರ್ನಿ ಚೆನ್ನಾಗಿರುತ್ತೆ, ಓಕೆ ಪ್ಯಾಸೆಂಜರ್ ಹತ್ರ ಒಡನಾಟ ಇರುತ್ತೆ. ಓಕೆ. ಆಮೇಲೆ ಇದು ಘಾಟ್ ಸೆಕ್ಷನ್ ಅಲ್ಲಿ ಡೌನ್ ಅಲ್ಲಿ ಇಳಿಬೇಕಿದ್ರೆ ನಿಮ್ಗೆ ಇಂಜಿನ್ ಬ್ರೇಕ್ ನಾವು ಏಕಾಏಕಿ ಬಸ್ ಹೋಗುತ್ತಂತ ಸಡನ್ ಆಗಿ ಹೋಗ್ಬಾರ್ದು. ಖಂಡಿತ ಅವರಿಗೂ ಸಡನ್ ಆಗಿ ಘಾಟ್ ಸೆಕ್ಷನ್ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಸ್ಪೆಷಲ್ ಕೇಳುತ್ತೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇನ್ನೊಂದು ಹೊಸತಾದಂತಹ ಒಂದು ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದುವೇ ಬಸ್ಸಿನ ಹೆಸರು ಇಲ್ಲ ಏನಂತ ನೀವೇ ಕಮೆಂಟ್ ಮಾಡಿ. ಬ್ರ್ಯಾಂಡ್ ನ್ಯೂ ಆದಂಥ ಬಸ್, ಇನ್ನೂ ಹೆಸರು ಬರಬೇಕು. ಇದು ಗಾಡಿ ಗೋವಾ ದಾಮೋದರಲ್ಲಿ ಬಿಲ್ಡ್ ಆಗಿರುವಂಥ ಗಾಡಿ. ನೋಡುವ ಇದರ ಸಂಪೂರ್ಣ ಮಾಹಿತಿಯೊಂದು ಈ ಒಂದು ಸಂಚಿಕೆಯಲ್ಲಿ ನಾನು ಕೊಡಲಿಕ್ಕಿದ್ದೇನೆ, ಬನ್ನಿ. ನೋಡ್ಬೋದು ನೋಡಿ, ಇದು ಇವಾಗ ಗಾಡಿ ಆಲ್ಮೋಸ್ಟ್ ರೆಡಿಯಾಗಿದೆ. ದಾಮೋದರ್, ಶ್ರೀ ದಾಮೋದರ್ ಕೋಚ್, ಇದು ಗೋವಾದಲ್ಲಿ ರೆಡಿಯಾಗಿರುವಂತಹ ಗಾಡಿ. ನೋಡ್ಬೋದು ನೋಡಿ, ಇದು ಯಾವ ಗಾಡಿ ಅಂತ ಒಂದು ಕಮೆಂಟ್ ಮಾಡಿ, ಗೊತ್ತಿದ್ದರೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ, ಕಲರ್ ನೋಡಿ ಹಿಡಿತಾರೆ ಯಾವ ಗಾಡಿ ಅಂತ. ಒಂದು ಕಮೆಂಟ್ ಮಾಡಿ ನೋಡಿ. ಇನ್ನು ಹೆಸರು ಎಲ್ಲ ಇನ್ನು ಹಾಕಬೇಕು, ಸ್ಟಿಕ್ಕರೆಲ್ಲ ಆಗಲಿಕ್ಕಿದೆ ನೋಡಿ. ಸೈಡ್ ಪ್ರೊಫೈಲ್ ತೋರಿಸ್ತೇನೆ ನೋಡಿ. ಲಾಸ್ಟ್ ಟೈಮ್ ನಮ್ಮದೊಂದು ವಿಡಿಯೋದಲ್ಲಿ ನಾನು ಹಾಕಿದ್ದೆ, ವಾಶ್ ಅವರ ಲೈಟ್ ಯೂಸ್ ಮಾಡ್ತಾ ಇದ್ದಾರಂತೆ. ಇದೇ ನೋಡ್ಬೋದು ನೋಡಿ, ಇದು ವಾಶ್ ಅವರ ಲೈಟ್ಸ್. ಪ್ರತಿಯೊಂದು ಬರುವಂತಹ ಶ್ರೀದುರ್ಗಮ್ಮ ಬಸ್ಸಿಗೆ ವಾಶ್ ಅವರ ಲೈಟನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದು ಬ್ಯಾಕ್ ಸೈಡ್ ನೋಡಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೆಸರು? ಅರುಣ್. ಅರುಣ್. ಊರಲ್ಲಿ ನಿಮ್ಮದು? ಹೊನ್ನಾವರ. ಹೊನ್ನಾವರ. ಸರ್, ಇದು ಗಾಡಿ ಯಾವಾಗ ಬಂದದ್ದು? ಇವತ್ತು. ಗೋವಾದಿಂದ ನಿನ್ನೆ ಬಿಟ್ರಾ? ಹೌದು ಸರ್. ಗೋವಾ ದಾಮೋದರ್ ರೆಡಿ ಆಗಿದ್ದು ಗಾಡಿ ಅಲ್ಲ ಇದು? ಹೌದು. ಓಕೆ. ಬಸ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯ್ತು ಸರ್ ನೀವು? ನಾನೀಗ ಒಂದು 7-8 ವರ್ಷ ಆಯಿತು. 8 ವರ್ಷ. ಮೊದಲು ಯಾವುದ್ರಲ್ಲಿ? ಇದರಲ್ಲೇ ಇದ್ದೆ. ಹಾಂ. ಆನಂತರ ಸ್ವಲ್ಪ ಟೈಮ್ ಲಾಕ್ಡೌನಲ್ಲಿ ಬಿಟ್ಟು ಈಗ ನಿನ್ನೆ. ಓಕೆ. ದುರ್ಗಾಂಬದವ್ರದ್ದು ಎಷ್ಟು ಗಾಡಿ ಬಂದಿದೆ ಸರ್? ಶ್ರೀ ದುರ್ಗಾಂಬ ಅಲ್ವಾ ಇದು? ಹೌದು. ಓಕೆ. ಕಲರ್ ನೋಡಬೇಕಾದ್ರೆ ಗೊತ್ತಾಗುತ್ತೆ ಇದು ಶ್ರೀ ದುರ್ಗಮ್ಮ ಅಂತ. ಅವರದ್ದೇ ಒಂದೇ ಕೋಡ್, ಅವ್ರದ್ದು ಕಲರ್ ಕೋಡ್ ಒಂದೇ ಇರುತ್ತೆ. ಸರ್, ಶ್ರೀ ದುರ್ಗಮ್ಮ ಬಗ್ಗೆ ಹೇಳಿ ಸರ್. ಟೋಟಲ್ ಎಷ್ಟು ಗಾಡಿ ಇದೆ? ಟೋಟಲಿ ಒಂದು 200-250 ಗಾಡಿಗಳಿದೆ. 250 ಗಾಡಿ ತನಕ ಇದೆ. ಓಕೆ ಸರ್. ಇವರದ್ದು ಮೂಲತಃ ಎಲ್ಲಿ? ಕುಂದಾಪುರ ಅಲ್ವಾ? ಕುಂದಾಪುರ. ಓಕೆ ಸರ್. ಓನರ್ ಹೆಸರೇನು ಸರ್? ಸುಪ್ರೀತ್ ಚಾತ್ರ. ಹಾಂ. ಓಕೆ ಸರ್. ಇದು ಲೈಲ್ಯಾಂಡ್ ಗಾಡಿ ಅಲ್ಲ? ಹೌದು. ಹೇಗೆ ಸರ್ ಲೈಲ್ಯಾಂಡ್ ಗಾಡಿ ಬಗ್ಗೆ ಹೇಗೆ ನಿಮ್ಮದೊಂದು ಅನುಭವ ಹೇಗೆ? ಲೈಲ್ಯಾಂಡ್ ಚೆನ್ನಾಗಿದೆ. ಪಿಕಪ್ ಎಲ್ಲ ಒಳ್ಳೆ ಇದೆ. ಓಕೆ. BS6 ಗಾಡಿ? BS6. ಓಕೆ. ಇನ್ನು ಇದಕ್ಕೆ ಹೆಸರೆಲ್ಲ ಹಾಕ್ಲಿಕ್ಕಿದೆ, ಅದೆಲ್ಲ ಇಲ್ಲೇ ಹಾಕ್ತೀರಾ ನೀವು? ಇಲ್ಲ, ನಾಳೆ ಬೆಂಗಳೂರಲ್ಲಿ ಹೋಗಿ ರೇಡಿಯಂ ಕಟಿಂಗ್ ಆಗ್ಬೇಕು. ಓ, ಇವಾಗ ಶ್ರೀದುರ್ಗಮ್ಮದವ್ರದ್ದೆಲ್ಲ ಬೆಂಗಳೂರಲ್ಲೇ ರೆಡಿ ಆಗೋದು? ಬೆಂಗಳೂರಲ್ಲಿ ಸ್ಟಿಕ್ಕರ್ ಕಟಿಂಗ್ ಆಗಿ. ಓಕೆ. ಇವತ್ತು ಕಮಲೇಶಿಲೆಯಲ್ಲಿ ಪೂಜೆ ಆಗ್ಬಿಟ್ಟು ಬಿಡ್ತಾರೆ. ಇವಾಗ ಕಮಲಶಿಲೆಯಲ್ಲಿ ಪೂಜೆ ಆಗಿ ನೆಕ್ಸ್ಟ್ ನೀವು ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ಖಾಲಿ ಹೋಗ್ತೀರಾ ಅಥವಾ ಸೀಟಲ್ಲಿ ಹೋಗ್ತೀರಾ ನೀವು? ಖಾಲಿ ಹೋಗ್ತೀರಾ? ಖಾಲಿ. ನಂತರ ಈಗ ಸ್ಟಿಕ್ಕರಿಗೋಸ್ಕರ ಬ್ಯಾಂಗ್ಳೂರ್ ಹೋಗುದಾ? ಪೂಜೆ ಮಾಡಿ ಅಲ್ಲಿಂದ ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿ ಬಿಡು. ಅಲ್ಲಿಂದ ಸ್ಟಿಕ್ಕರ್ ಕಟ್ಟಿ ಮಾಡಿ ಅಲ್ಲಿಂದ ರೂಟಿಗೆ ಮತ್ತೆ ಉಡುಪಿ ರೂಟ್ ಮತ್ತೆ ಕಂಟಿನ್ಯೂಸ್. ಓಕೆ. ಇದು ಇವಾಗ ಎಷ್ಟು 2 ಗಾಡಿ ಬಂದದ? 2 ಗಾಡಿ. ಓಕೆ ಸರ್. ಗೋವಾ ದಾಮೋದರ್ ಅಲ್ಲಿ ರೆಡಿ ಆಗಿದೆ ಅಂತ ಹೇಳಿದ್ರಿ ನೀವು. ಗೋವಾ ದಾಮೋದರ್ ಬಗ್ಗೆ ಹೇಗೆ ಸರ್? ನಿಮ್ಗೆ ಡ್ರೈವಿಂಗ್ ಮಾಡ್ಲಿಕ್ಕೆಲ್ಲ ಒಳ್ಳೇದಾ? ಕಂಫರ್ಟೇಬಲ್ ಆಗಿದೆ. ಯಾಕೆ ಸರ್ ಅದು? ಚೆನ್ನಾಗಿದೆ ಅಲ್ಲಿ ಗಾಡಿ. ಓಕೆ. ತುಂಬಾ ಜನ ಹೇಳ್ತಾರೆ ಅಲ್ಲಿದು ಸೇಫ್ಟಿ ಇದೆ. ಹೌದು, ಡ್ರೈವರ್ ಸೇಫ್ಟಿ ಇದೆ. ಮತ್ತೆ ಏನಂತ ಹೇಳಿದ್ರೆ ಮೇಯ್ನ್ ಆಗಿ ರೋಲ್ ಆಗುದಿಲ್ಲ ಹೇಳ್ತಾರೆ. ಇವಾಗ ನಿಮ್ಗೆ ಗಾರ್ಡ್ ಸೆಕ್ಷನ್ ಎಲ್ಲ ಕಟ್ಟಿಂಗ್ ಮಾಡುವಾಗೆಲ್ಲ ಗಾಡಿ ಸ್ವಲ್ಪ ಹೈಟ್ ಅಲ್ಲ, ಇದು ಕಟ್ಟಿಂಗ್ ರೋಲ್ ಆಗುದಿಲ್ಲ ಅಂತ ಹೇಳ್ತಾರೆ. ಆ ತರ ಎಲ್ಲ ಆಗ್ತದೆ ನಿಮ್ಗೆ ಬೇರೆ ಕೋಚ್ ಅಲ್ಲೆಲ್ಲ? ಕೆಲವೊಂದು ಕೋಚ್ ಎಲ್ಲ ಆಗ್ತದೆ. ಓಕೆ. ಇದರಲ್ಲಿ ದಾಮೋದರ್ ಬಾಡಿ ಅಂದ್ರೆ ಶ್ರೀದುರ್ಗಾಂಬದೆಲ್ಲ ಆಲ್ರೆಡಿ ಇರೋದೆಲ್ಲ ದಾಮೋದರೇ. ದಾಮೋದರ್ ಬಾಡಿ. ದಾಮೋದರ್. ಆಲ್ಮೋಸ್ಟ್ ಅವರಿಗೆ ತುಂಬಾನೇ ದಾಮೋದರ್ ಅಂತ ಹೇಳಿದ್ರೆ ಶ್ರೀದುರ್ಗಾಂಬ ಅಂತ ಹೇಳಿದ್ರೆ ಅವ್ರು ಬೇರೆಯವ್ರು ಮಾಡಲ್ಲ, ಹೆಚ್ಚಾಗಿ ಎಲ್ಲ ದಾಮೋದರ್ ಮಾಡಿದ್ದಾರೆ. ಓಕೆ.
ಸರ್ ನಿಮ್ದು ಬಸ್ ಫೀಲ್ಡಿಗೆ ಬಂದು ಎಷ್ಟು ವರ್ಷದ ಅನುಭವ ಬಸ್ ಫೀಲ್ಡಲ್ಲಿ? ನಾನು ಬಸ್ ಫೀಲ್ಡಿಗೆ ಬಂದು ಒಂದು 10 ವರ್ಷ ಹತ್ರ ಆಯ್ತು. ಮುಂಚೆ ಯಾವ ಗಾಡಿ? ಮುಂಚೆ ಶ್ರೀದುರ್ಗಾಂಬದಲ್ಲಿ ರೂಟ್ ನಂಬರ್ ಎಮ್ ಅಂತ ಮಾಡ್ತಾ ಇದ್ದೆ. ಓಕೆ, ಯಾವ ರೂಟ್ ಅದು? ಅದು ಭಟ್ಕಳ, ಹೊನ್ನಾವರ, ಓಕೆ, ಸಾಗರ, ಶಿವಮೊಗ್ಗ, ಬೆಂಗಳೂರು. ಓಕೆ. ಇದು ಇವಾಗ ಯಾವ ರೂಟಿಗೆ ಹಾಕ್ತಾರೆ ಗಾಡಿ? ಇದು ಭಟ್ಕಳಿಂದನೇ ಅಂತ ಹೇಳಿದ್ದಾರೆ. ಓಕೆ, ಭಟ್ಕಳದಿಂದ ಹೌದು. ತುಂಬಾ ಲಾಂಗ್ ರೂಟ್ ಇದೆ ಅಲ್ವಾ? ಭಟ್ಕಳಿಂದ ಚಂದಾಪುರ ಅಂತ ಹೇಳಿದ್ದಾರೆ. ಓಕೆ, ಚಂದಾಪುರ. ನೋಡ್ಬೋದು ನೋಡಿ, ಇದು ಭಟ್ಕಳದಿಂದ ಚಂದಾಪುರಕ್ಕೆ. ನಾನು ಲಾಸ್ಟ್ ಟೈಮಿಗೆ ಒಂದು ಚಂದಾಪುರನ್ನು ನಿಮಗೆ ನಾನು ತೋರಿಸಿದ್ದೆ. ಅಲ್ಲಿ ಒಂದು 100-200 ಗಾಡಿ ಇತ್ತು. ಅಲ್ಲಿಗೆ ಹೋಗುದು, ಇದು ಲಾಸ್ಟ್ ಸ್ಟಾಪ್ ಅಲ್ಲಿಗೆ. ಸರ್ ನಿಮ್ಮದು ಇವಾಗ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಬಸ್ಸಿಗೆ ಬರುವಾಗಿಂತ ಮೊದಲು ನೀವು ಬೇರೆ ಎಲ್ಲ ಗಾಡಿ ಮಾಡಿ ಬಸ್ಸಿಗೆ ಬಂದ್ರಿ. ಬಸ್ಸಿಗೆ ಬಂದ ನಂತರ ನಿಮಗೆ ಯಾವುದು ಚೆನ್ನಾಗಿ ಅಂತ ಇತ್ತು ಡ್ರೈವಿಂಗ್ ಬಸ್ಸಲ್ಲೇ ಚೆನ್ನಾಗಿದೆ. ಓಕೆ, ಯಾಕೆ ಅದು? ಯಾಕಂತ ಹೇಳಿದ್ರೆ ಒಳ್ಳೆ ಜರ್ನಿ ಮಾಡ್ಲಿಕ್ಕೂ ಒಳ್ಳೆ ಆರಾಮ್, ಡ್ರೈವಿಂಗ್ ಮಾಡ್ಲಿಕ್ಕೂ ಆರಾಮ್ ಆಗ್ತದೆ. ಓಕೆ, ಅಂದ್ರೆ ಕಂಫರ್ಟ್ ಇದೆ ನಿಮ್ಗೆ ಡ್ರೈವಿಂಗ್ ಮಾಡ್ಲಿಕ್ಕೆ, ಕಿರಿಕಿರಿ ಇರುವುದಿಲ್ಲ ಅಲ್ಲ? ಹೌದು. ಅಲ್ಲಿ ಹೋದ್ಮೇಲೆ ರೆಸ್ಟ್ ಸಿಗುತ್ತೆ, ಹೌದೌದು, ಇಲ್ಲಿ ಬಂದ್ಮೇಲೆ ರೆಸ್ಟ್ ಇರುತ್ತೆ. ಓಕೆ ಸರ್, ನಿಮ್ಗೆ ಅದು ಪೇಮೆಂಟ್ ಎಲ್ಲ, ಸಂಬಳ ಎಲ್ಲ ಹೇಗೆ ಸರ್? ಪ್ರತಿ ಟ್ರಿಪ್ಪಿಗೆ ಕೊಡ್ತಾರಾ ತಿಂಗಳಿಗೆ? ಪ್ರತಿ ಟ್ರಿಪ್ಪಿಗೂ ಕೊಡ್ತಾರೆ. ಪ್ರತಿ ಟ್ರಿಪ್ಪಿಗೆ ಎಷ್ಟು ಕೊಡ್ತಾರೆ ಸರ್ ಒಂದು ಅಂದಾಜು? ಅದು ಒಂದೊಂದು ಕುಂದಾಪುರದಿಂದ ಒಂಥರ ಇದೆ, ಭಟ್ಕಳದಿಂದ ಒಂಥರ ಇದೆ. ಆ ತರ ಇದೆ, ಡಿಸ್ಟೆನ್ಸ್ ಮೇಲೆ ಹೋಗ್ತದೆ. ಒಂದು ಕಡೆಯಿಂದ ಒಂದು ಕಡೆಗೆ ಈ ತರ ಇರುತ್ತೆ. ಬಟ್ ಪೇಮೆಂಟ್ ಅಂತ ಹೇಳಿದ್ರೆ ಪಕ್ಕ ಒಂದು ಟ್ರಿಪ್ಪಿಗೆ ಹೋಗಿ ಬಂದ ತಕ್ಷಣ ಸಿಗುತ್ತೆ. ತುಂಬಾ ಜನ ಕೇಳ್ತಾ ಇದ್ರು, ನೋಡಿ ಕೇಳ್ಕೊಳ್ಳಿ, ಅವರಿಗೆ ಪ್ರತಿ ಒಂದು ಟ್ರಿಪ್ಪಿಗೆ ಸಂಬಳ ಸಿಗುತ್ತೆ. ನಮ್ಮ ತರ ತಿಂಗಳಿಗೆ, ನಿಮ್ಮ ತರ ತಿಂಗಳಿಗೆ ಸಿಗುದಲ್ಲ. ಪ್ರತಿ ಒಂದು ಟ್ರಿಪ್ಪಿಗೆ ಹೋಗಿ ಬಂದ ತಕ್ಷಣ ಅವರಿಗೆ ಪೇಮೆಂಟ್ ಇಷ್ಟ ಅಂತ ಸಿಗುತ್ತೆ. ಸರ್ ಹಾಗೆ ನಿಮ್ಮ ಪ್ರಕಾರ ಲೈಲ್ಯಾಂಡ್ ಗಾಡಿ ಒಳ್ಳೇದಾ, ಟಾಟಾ ಗಾಡಿ ಒಳ್ಳೇದಾ? ಲೈಲ್ಯಾಂಡ್ ಒಳ್ಳೇದು. ಲೈಲ್ಯಾಂಡ್ ಒಳ್ಳೇದು, ಯಾಕೆ ಸರ್? ಆಲ್ಮೋಸ್ಟ್ ಈಗ ನಮ್ಮ ಕಂಪ್ನಿಯಲ್ಲಿ ಇರೋದೆಲ್ಲ ಲೈಲ್ಯಾಂಡೇ ಜಾಸ್ತಿ. ಓಕೆ, ಎಲ್ಲ ಲೈಲ್ಯಾಂಡೇ ಜಾಸ್ತಿ. ಓಕೆ, ಇವಾಗ ತುಂಬಾ ಜನ ಐಶಾರ್ ಗಾಡಿ ಒಳ್ಳೇದು ಹೇಳ್ತಾರೆ, ಮತ್ತೆ ಭಾರತ್ ಬೆನ್ಸ್ ಒಳ್ಳೇದಂತ ಎಲ್ಲ ಹೇಳ್ತಾರೆ. ನಿಮ್ಗೆ ಹೇಗೆ, ಯಾವ್ದು ಕಂಫರ್ಟ್? ಲೈಲ್ಯಾಂಡೇ ಒಳ್ಳೇದು. ಓಕೆ ಸರ್, ಇವಾಗ ನೀವು ಗೋವಾದಿಂದ ಇಲ್ಲಿಗೆ ಬಂದ್ರಿ ಸರ್, ಒಂದು ಎಷ್ಟು ಲೀಟರ್ ಡೀಸೆಲ್ ಹೋಗ್ತದೆ? ಅಂದ್ರೆ ಎಂಟಿ ಗಾಡಿ ಅಲ್ಲ? ಎಂಟಿ ಗಾಡಿ ಅಂದ್ರೆ ಒಂದು 120 ಲೀಟರ್ ಹೋಗ್ಬೋದು, 100 ಲೀಟರ್ ಒಳಗಡೆ. ಓಕೆ, ಇವಾಗ ಎಂಟಿ ಗಾಡಿ ಬಂದ್ರಿ, ಅದೇ ಇವಾಗ ಒಂದು 30-35 ಪ್ಯಾಸೆಂಜರ್ ಇದ್ರೆ ವೇರಿಯೇಷನ್ ಆಗ್ತದೆ ಅದು? ಹೌದು. ಇದರ ಮುಂಚೆ ಗಾಡಿ ಇತ್ತ ಇದಕ್ಕೆ, ಈ ರೂಟಿಗೆ? ಇಲ್ಲ, ಈಗ ಇದು ನ್ಯೂ ರೂಟ್. ಓಕೆ, ಎಸ್, ಇದು ನ್ಯೂ ರೂಟ್ ಅಂತೆ. ಇನ್ನೊಬ್ರು ಚಾಲಕರಿದ್ದಾರೆ, ಅವರಿವಾಗ ಹಾಟ್ ಸೀಟ್, ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡಿದ್ದಾರೆ. ನೋಡುವ, ಮಾತಾಡ್ಸೋ ಅವ್ರ ಹತ್ರ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಸೂಪರ್ ಆಗಿದ್ರಾ? ಸರ್ ನಿಮ್ಮ ಹೆಸರು? ಹರೀಶ್ ಅಂತ. ಹರೀಶ್, ಊರಲ್ಲಿ ಸರ್ ನಿಮ್ಮ? ಹೊನ್ನಾವರ. ಓಕೆ ಸರ್, ನೀವು ಬಸ್ ಫೀಲ್ಡ್ಗೆ ಒಂದು ಎಷ್ಟು ವರ್ಷ ಆಯ್ತು? ನಾನು ಬಸ್ ಫೀಲ್ಡಿಗೆ ಬಂದ್ರೆ ಒಂದು 6 years ಆಯ್ತು. ಓಕೆ, ಫಸ್ಟಿಗೆ ಲಾರಿಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಓ, ಲಾರಿಯಲ್ಲಿ ಡ್ಯೂಟಿ ಮಾಡ್ತಾ? ಲಾರಿಯಿಂದ ಬಸ್ಸಿಗೆ ಸರ್, ಹೇಗೆ ಆಯ್ತು ಲಾರಿಯಿಂದ ಬಸ್ಸಿಗೆ ಬರುವಾಗ? ಲಾರಿ ಅಂತ ಹೇಳಿದ್ರೆ ನಮ್ಗಂದ್ರೆ ಬಸ್ಸಲ್ಲಿ ಒಂಥರ ಕಂಫರ್ಟೇಬಲ್ ಇದೆ. ಯಾಕೆ ಸರ್? ಅಂದ್ರೆ ಏನೋ ಒಂಥರ ತುಂಬಾ ಜರ್ನಿ ಚೆನ್ನಾಗಿರುತ್ತೆ. ಓಕೆ, ಪ್ಯಾಸೆಂಜರ್ ಹತ್ರ ಒಡನಾಟ ಇರುತ್ತೆ. ಖಂಡಿತ ಅಲ್ವಾ, ಖುಷಿ ಆಗುತ್ತೆ. ಓಕೆ, ಖುಷಿ ಆಗುತ್ತೆ. ಲಾರಿ ಅಂತ ಹೇಳಿದ್ರೆ ಒಬ್ರೆ ನಿಮ್ಮಷ್ಟೇ ನಾವು ಲೋಡ್ ಮಾಡ್ಕೊಳ್ಳೋದು, ಹೋಗೋದು ಅಲ್ವಾ? ಓಕೆ, ಹೆಚ್ಚಾಗಿ ನೀವು ಯಾವ ರೂಟಿಗೆ ಜಾಸ್ತಿ ಹೋಗ್ತಾ ಇದ್ರಿ ಸರ್ ಲಾರಿಯಲ್ಲಿ ಇರ್ಬೇಕಾದ್ರೆ? ಲಾರಿಯಲ್ಲಿ ಇರ್ಬೇಕಿದ್ರೆ ನಾನು ಹೈದರಾಬಾದ್, ಎಲ್ಲಿಂದ? ಆ ಕಡೆ ಮಂಗಳೂರು, ಈ ಕಡೆಯಿಂದ ಲೋಡ್ ಮಾಡ್ತಿದ್ದೆ. ಓಕೆ, ಅಲ್ಲಿಂದ ನೀವು ಹೋಗ್ತಾ ಇದ್ರಿ, ಒಬ್ಬರೇ ಹೋಗ್ತಾ ಇದ್ರ ಸರ್? ಡಬಲ್ ಡ್ರೈವರ್, ಕಂಡಕ್ಟರ್ ಇರ್ತಿದ್ದ. ಓಕೆ ಸರ್, ಇವಾಗ ನೀವು ಬಸ್ಸಲ್ಲಿ ಇದ್ದೀರಿ, ಕೆಲವೊಂದು ಲಾರಿಯವರೆಲ್ಲ ಸಿಗುವಾಗ ನಿಮ್ಗೆ ಹೇಗೆ ಅನ್ಸ್ತದೆ ಸರ್? ಯಾಕೆ ಹೇಳಿದ್ರಿ, ನಿಮ್ಗೆ ಗೊತ್ತಿರುತ್ತೆ ನಾವು ಬಸ್ಸಲ್ಲಿ ಇದ್ದಾಗ ನಮ್ಗಂದ್ರೆ ಲಾರಿಯವ್ರ ಕಷ್ಟ ನಮಗಷ್ಟು ಗೊತ್ತಾಗಲ್ಲ. ಫೀಲ್ಡ್ ಅಲ್ಲಿ ಮಾಡಿ ಬಂದವರಿಗೆ ಗೊತ್ತಿರುತ್ತೆ. ಓಕೆ, ನಾನು ಅದಕ್ಕೆ ಏನು ಅಂತ ಅಲ್ವಾ? ಆ ಫೀಲ್ಡ್ ಅಲ್ಲಿ ನಾವು ಏಕಾಏಕಿ ಬಸ್ ಹೋಗುತ್ತಂತ ಸಡನ್ ಆಗಿ ಹೋಗ್ಬಾರ್ದು. ಖಂಡಿತ, ಅವರಿಗೂ ಸಡನ್ ಆಗಿ ಆಡ್ಸೋಣ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಸ್ಪೆಷಲ್ ಕೇಳುತ್ತೆ. ಹೌದು ಸರ್, ಅವರಿಗೂ ತ್ರಾಸ ಆಗುತ್ತೆ. ಹೌದೌದು, ಯಾಕೆ ಹೇಳಿದ್ರೆ ಮಾಡಬಾರ್ದು. ಹೌದು, ನಿಮ್ಗೆ ಗೊತ್ತಿದೆ, ನಿಮ್ಗೆ ಅನುಭವ ಇದೆ ಅಲ್ವಾ? ಪಾಪ, ಮತ್ತೆ ಲೋಡ್ ಅನುಭವ ಅಂತಲ್ಲ, ಚಿಕ್ಕ ಏಜ್ ಆದ್ರೂ ಒಂದು ತಿಳ್ಕೊಂಡಿದ್ದೀವಿ. ಹೆಚ್ಚಾಗಿ ತುಂಬಾನೇ ಕಷ್ಟ ಸರ್, ಅಂದ್ರೆ ತುಂಬಾ ಲೋಡ್ ಇರುತ್ತೆ ಅದ್ರ, ಹೆವಿ ಲೋಡ್ ಸೆಕ್ಷನ್ ಅಲ್ಲಿ ಕಷ್ಟ ಅಲ್ವಾ ಸರ್? ನಿಮ್ಗೆ ಬಸ್ಸಿನ ಫಸ್ಟಿಗೆ ನೀವು ಬರ್ಬೇಕಾದ್ರೆ ಹೇಗೆ ಇತ್ತು ಸರ್? ಬಸ್ಸಿಗೆ ಫಸ್ಟ್ ಬರ್ಬೇಕಿದೆ ಅಂತ ಹೇಳಿದ್ರೆ ಭಯ ಆಯ್ತಾ? ಭಯ ಅಂತ ಏನಿಲ್ಲ, ಅಂದ್ರೆ ಲಾರಿ ಫೀಲ್ಡ್ ಅಲ್ಲಿ ಮಾಡಿ ಬಂದಿದ್ದಲ್ಲ, ಓಕೆ, ಹಾಗಾಗಿ ಏನು ಅಷ್ಟು ಅನ್ಸಿಲ್ಲ. ಆ ತರ ಅನ್ಸ್ಲಿಲ್ಲ ಸರ್. ದುರ್ಗಮ್ಮ ಬಗ್ಗೆ, ಶ್ರೀದುರ್ಗಮ್ಮ ಬಗ್ಗೆ ಹೇಳಿ ಸರ್, ಹೇಗೆ ಶ್ರೀದುರ್ಗ? ಚೆನ್ನಾಗಿದೆ, ಕಂಪ್ನಿ ಚೆನ್ನಾಗಿದೆ ಅಲ್ವಾ? ಓಕೆ ಸರ್, ಇವಾಗ ಇದು BS6 ಗಾಡಿ. BS6 ಹೇಗೆ ಸರ್ BS6 ಗಾಡಿ ಹೇಗೆ? ಈ ನಿಮ್ದು ಲಾರಿಯಲ್ಲೆಲ್ಲ ಇರ್ಬೇಕಾದ್ರೆ ನೀವು ಯಾವ್ದೆಲ್ಲ ಹೆಚ್ಚಾಗಿ ಓಡಿಸಿದ್ರಿ? ಲಾರಿಯಲ್ಲಿ
ಸರ್ ಲಾರಿಯಲ್ಲಿ ನೀವು ಯಾವ್ದು ಓಡಿಸಿದ್ ಜಾಸ್ತಿ ಗಾಡಿ? ಲೈಲ್ಯಾಂಡ್. ಲೈಲ್ಯಾಂಡ್. ಯಾಕೆ ಸರ್ ಲೈಲ್ಯಾಂಡ್ ನಿಮ್ಗೆ ಫೇವ್ರೇಟ್? ಲೈಲ್ಯಾಂಡಾ? ಲೈಲ್ಯಾಂಡ್. ಯಾಕೆ ಸರ್ ಅದು? ಅಂದ್ರೆ ಕಲ್ತಿರೋದು ಲೈಲ್ಯಾಂಡ್ ನಾನು. ಓಕೆ. ಅಂದ್ರೆ ಲೈಲ್ಯಾಂಡೇ ಇಷ್ಟಪಟ್ಟಿದ್ದು. ಓಕೆ ಸರ್, ಇನ್ನೊಂದು ಇನ್ಫಾರ್ಮೇಶನ್, ಇವಾಗ ಲಾರಿಯಲ್ಲೆಲ್ಲ ಟಾಟಾ ಗಾಡಿ ಕಿಂಗ್ ಅಂತ ಹೇಳ್ತಾರೆ. ಹಾ, ಟಾಟಾ ಗಾಡಿ ಕಿಂಗ್ ಅಂತ ಹೇಳ್ತಾರೆ. ಬಸ್ಸಲ್ಲೆಲ್ಲ ಲೈಲ್ಯಾಂಡ್ ಕಿಂಗ್ ಅಂತ ಹೇಳ್ತಾರೆ. ಬಸ್ಸಲ್ಲಿ ಲೈಲ್ಯಾಂಡ್ ಕಿಂಗ್ ಅಂತ ಹೇಳ್ತಾರೆ. ಯಾಕೆ ಸರ್ ಅದು? ಅಂದ್ರೆ ಆಲ್ಮೋಸ್ಟ್ ಅಂತ ಹೇಳಿದ್ರೆ ಇವಾಗ ಲಾರಿಲಿ ಅಂದ್ರೆ ಮೇಂಟೆನೆನ್ಸ್ ಲೈಲ್ಯಾಂಡ್ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಓಕೆ. ಗೊತ್ತಿರೋ ನನಗಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ Okay. ಅಂತ ಹೇಳ್ತಾರೆ. ಟಾಟಾನು ಕಡಿಮೆ ಇರ್ಬೋದು, ನಾನು ಅಂದ್ರೆ ಡ್ಯೂಟಿ ಮಾಡಿಲ್ಲ, ಅದಕ್ಕೆ ಪರವಾಗಿ ನನಗೆ ಗೊತ್ತಿಲ್ಲ ಅಷ್ಟೇ. ಓಕೆ ಸರ್. ನಾನು ಲೈಲ್ಯಾಂಡ್ ಅಲ್ಲಿ ಡ್ಯೂಟಿ ಮಾಡಿದ ಸಲುವಾಗಿ ಓಕೆ ಅಷ್ಟು. ಓಕೆ. ಸರ್ ಇನ್ನೊಂದು ಪ್ರಶ್ನೆ ನಿಮ್ಗೆ, ನೀವು ಇವಾಗ ಬಸ್ಸಿಗೆ ಬಂದ್ರಲ್ಲ, ನೀವು BS3 ಗಾಡಿ ಕೂತ್ರ, 4 ಗಾಡಿ ಕೂತ್ರ ಅಥವಾ 6ಗೆ ಕೂತ್ರ ಡೈರೆಕ್ಟ್? ನಾನು ಬಸ್ಸಿಗೆ ಬಂದು BS3 ಅಲ್ಲಿ ಡ್ಯೂಟಿ ಮಾಡಿದ್ದೆ. ಹೇಗೆ ಸರ್ BS3 ಗಾಡಿ ಹೇಗೆ? BS3 ಗಾಡಿ ಅಡಿಲ್ಲ, ಕಂಡೀಷನ್ ಒಳ್ಳೆ ಇದೆ, ಪರವಾಗಿಲ್ಲ, ಪಿಕಪ್ ಎಲ್ಲ ಇದೆ. ಓಕೆ, ಚೆನ್ನಾಗಿದೆ. ಓಕೆ ಸರ್, ಇನ್ನೊಂದು ಒಳ್ಳೆಯ ಪ್ರಶ್ನೆ ನಿಮ್ಗೆ ಏನಂತ ಹೇಳಿದ್ರೆ, ಸ್ಲೀಪರ್ ಗಾಡಿ BS2 ಗಾಡಿ ಇತ್ತಾ ಇಲ್ವಾ? BS2 ಗಾಡಿ ಸ್ಲೀಪರ್ ಗಾಡಿ ನಾನು ಬಂದು BS3 ಇರ್ಬೇಕಿದೆ. ಓಕೆ. BS2 ನಾರ್ಮಲ್ ಆಗಿ ನಾನು ನೋಡಿದಿಲ್ಲ. ಇಲ್ವಲ್ಲ? ಯಾಕೆ ನನಗೆ ಒಂದು ಡೌಟ್ ಇತ್ತು, ಅದಕ್ಕೆ ಕೇಳಿತ್ತು. ಅಂದ್ರೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅಲ್ಲ. ಓಕೆ, ಇದು ಪ್ರಶ್ನೆ ಇನ್ನೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರ್ ಹತ್ರ ಕೇಳ್ಬೇಕು ನನಗೆ. ಯಾಕೆ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಒಂದು 30-40 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಗೊತ್ತಿರ್ಬೋದು. ಓಕೆ ಸರ್, ಹೇಳಿ ಸರ್, ಇದ್ರಲ್ಲಿ ಏನೆಲ್ಲ ಸ್ಪೆಷಲ್ ಇದೆ? ಇದರಲ್ಲಿ ಸ್ಪೆಷಲ್ ಅಂದ್ರೆ ಸರ್, ಡೈರೆಕ್ಟ್ ಆಗಿ ನೋಡ್ಬೋದು ನೀವು ಇಲ್ಲಿ. ಓಕೆ. ಐಡ್ಲಿಂಗ್ ಸ್ವಿಚ್ ಇದೆ. ಓಕೆ, ಅದು ಏನ್ ಸರ್ ಅದು? ಯಾವ್ದು ಹೇಳಿ? ಅದೇ ಐಡ್ಲಿಂಗ್ ಅಂತ ಹೇಳಿದ್ರಲ್ಲ, ಎಂತ ಐಡ್ಲಿಂಗ್ ಅಂದ್ರೆ ಗಾಡಿ ಅಂದ್ರೆ ರೈಸ್ ಅಲ್ಲಿ ಇರುತ್ತೆ, ಅದು ರೈಸ್ ಅಲ್ಲಿ ಇರುತ್ತೆ. ಓಕೆ, ಅದು ಯಾವ್ದಕ್ಕೆ ಯೂಸ್ ಆಗುತ್ತೆ ಜಾಸ್ತಿ ಅಂದ್ರೆ ಅದು ನಾವಂದ್ರೆ ನಾರ್ಮಲ್ ಆಗಿ ಯೂಸ್ ಆಗುತ್ತೆ ಅದು. ಓಕೆ, ಐಡ್ಲಿಂಗ್ ಅಲ್ಲಿ ಇಡ್ಲಿಕ್ಕೆ. ಓಕೆ. ಆಮೇಲೆ ಇದು ಘಾಟ್ ಸೆಕ್ಷನ್ ಅಲ್ಲಿ ಡೌನ್ ಅಲ್ಲಿ ಇಳಿಬೇಕಿದ್ರೆ ನಿಮ್ಗೆ ಇಂಜಿನ್ ಬ್ರೇಕ್ ಆಲ್ಮೋಸ್ಟ್ ಇವಾಗ ಡೈರೆಕ್ಟ್ ಇದೆ, ಆಟೋಮೆಟಿಕ್ ಅದು. ಓಕೆ ಓಕೆ, ಡೈರೆಕ್ಟ್ ಕೊಟ್ಟಿದ್ದಾರೆ, ಅದ್ರ ನಾವು ಸ್ವಿಚ್ ಹೊಡಿಬಹುದು, ತೊಂದರೆ ಇಲ್ಲ. ಆಮೇಲೆ ಇಗ್ನಿಷನ್ ಸ್ಟಾರ್ಟರ್ ಅದೆಲ್ಲ ಕಂಪ್ನಿ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಓಕೆ. ರಿಟೈರ್ಡ್ ಇದೆ. ರಿಟೈರ್ಡ್ ಇದೆ. ಬ್ರೇಕ್ ಅಲ್ಲ, ಅದು ಸ್ವಲ್ಪ ಯೂಸ್ ಆಗುತ್ತೆ, ತೊಂದರೆ. ಓಕೆ ಸರ್, ಕಂಫರ್ಟೇಬಲ್ ಆಗಿದೆ. ಕಂಫರ್ಟೇಬಲ್ ಡ್ರೈವಿಂಗ್ ಸೀಟು ಕಂಫರ್ಟೇಬಲ್ ದಾಮೋದರ್ ಬಾಡಿ ಎಲ್ಲ. ದಾಮೋದರ್ ಒಳ್ಳೇದಲ್ಲ? ಒಳ್ಳೆ ಗಾಡಿ, ಒಳ್ಳೇದು. ಇನ್ನು ನೇಮ್ ಎಲ್ಲ ಇನ್ನು ಹಾಕ್ಬೇಕಲ್ಲ? ಇಲ್ಲ, ಹಾಕ್ಬೇಕು ಸರ್, ಬೆಂಗಳೂರು ಹೋಗಿ ಹಾಕೋದು. ಅದು ನಿಮ್ಮ ಪ್ರತಿ ಗಾಡಿಗೆ ಸಹ ಬೆಂಗಳೂರು ಹೋಗಿ ಹಾಕುದು? ಬೆಂಗಳೂರಲ್ಲಿ ಹಾಕ್ತಾರೆ. ಓಕೆ, ಬೆಂಗಳೂರು. ಇಲ್ಲಿ ಹಾಕಿಲ್ಲ, ಬೆಂಗಳೂರಲ್ಲಿ ಬೆಂಗಳೂರು ಹಾಕಿ ನೆಕ್ಸ್ಟ್ ಬಿಡ್ತಾರೆ. ನೆಕ್ಸ್ಟ್ ಬಿಡ್ತಾರೆ, ರೂಟಿಂಗ್ ಬಿಡ್ತಾರೆ. ಸರ್, ನಮ್ ಚಾನಲ್ ನೋಡ್ತೀರಾ ನೀವು? ಮದನ್ ಮಣಿಪಾಲ್ ನೋಡಿದೀನಿ ಯೂಟ್ಯೂಬ್ ಅಲ್ಲಿ. ಓಕೆ, ಫ್ರೀ ಇರುವಾಗೆಲ್ಲ ನೋಡ್ತೀನಿ ಫ್ರೀ ಇರುವಾಗೆಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದು ಇನ್ನೊಂದು ಶ್ರೀ ದುರ್ಗಾಂಬ ಅವರ ಬಸ್ ನೋಡ್ಬೋದು ನೋಡಿ. ನಾನು ಅವಾಗ ಹೇಳಿದ ಹಾಗೆ ಇದು ರಾಧೆದು, ಇದು ರಾಧೆ ಲೈಟ್, ರಾಧೆ ಪ್ರಾಡಕ್ಟ್ ಇದು ನೋಡ್ಬೋದು ನೋಡಿ.